ನಮಸ್ಕಾರ. ನನ್ನ ಹೆಸರು ಯಶೋಧಾ ಕುರಹಟ್ಟಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಪ್ರದರ್ಶಿಸುತ್ತಿರುವ ನಾಟಕದ ಹೆಸರು ಮಾನವನ ಜೀವನದಲ್ಲಿ ಶಿಸ್ತಿನ ಮಹತ್ವ. ಈ ನಾಟಕದಲ್ಲಿ ಒಟ್ಟಾರೆಯಾಗಿ 8 ಪಾತ್ರಗಳಿವೆ. ಮೊದಲನೇ ಪಾತ್ರ ಮನೋಜ್, ಮೊದಲ ಪರಿವಾರದಲ್ಲಿ ಗಂಡನ ಪಾತ್ರ. ಅವಿನಾಶ್, ಮೊದಲ ಪರಿವಾರದಲ್ಲಿ ಮಗನ ಪಾತ್ರ. ಶ್ರೀನಿಧಿ, ಮೊದಲ ಪರಿವಾರದಲ್ಲಿ ಮಗಳ ಪಾತ್ರ. ಗೌತಮಿ, 2ನೇ ಪರಿವಾರದಲ್ಲಿ ಹೆಂಡತಿಯ ಪಾತ್ರ. ಸಂಪ್ರೀತ್, 2ನೇ ಪರಿವಾರದಲ್ಲಿ ಮಗನ ಪಾತ್ರ. ಶ್ರೇಯಾ, 2ನೇ ಪರಿವಾರದಲ್ಲಿ ಮಗಳ ಪಾತ್ರ. ಸಮರ್ಥ್, 2ನೇ ಪರಿವಾರದಲ್ಲಿ ಗಂಡನ ಪಾತ್ರ. ದೃಶ್ಯ 1, ಪರಿವಾರ 1ರ ಮನೆಯಲ್ಲಿ ನಡೆಯುವಂತಹ ಘಟನೆ. ಮಮ್ಮಿ ನಾ ಇವತ್ತು ಸ್ಕೂಲಿಗೆ ಹೋಗಕ್ವಲ್ಲ. ನನಗಿವತ್ತು ಮನ್ಯಾಗಿದ್ದು ರೀಲ್ಸ್ ಮಾಡೋದೈತೆ. ನನಗಿವತ್ತು ಫೋನ್ ಕೊಡು. ಹೋಗತ್ತಾಗ ನಾನು ಈಗ ಫೋನ್ ನೋಡಾತೀನಿ. ಬರೀ 4 ರೀಲ್ಸ್ ನೋಡತ್ತೀನಿ. ಆಲೇ ಬಂದ ಬಿಟ್ಲು ಫೋನ್ ಅಂತಿಕ್ಕಿ. ಫೋನ್ ಹೋಗ. ಮಮ್ಮಿ ಅಕ್ಕಿಗೆ ಅದಕ್ಕೆ ಫೋನ್ ಕೊಡ್ತೀನಿ. ನಂಗೂ ಗೇಮ್ ಆಡಕ್ಕೆ ಫೋನ್ ಬೇಕೀಗ. ತಗೊಂಡು ಹೋಗತ್ತ ಕಡೆ ಕುಸ್ತಿ ಇಟ್ಕೊಂಡು ಏನ್ರ ಮಾಡ್ಕೊಂತ ಹೋಗ. ಫೋನ್ ಸಿಕ್ತು, ನಾ ಗೇಮ್ ಆಡಕ್ಕೆ ಹೋಗ್ತೀನಿ. ಮಮ್ಮಿ ಬರೀ ಅವಂಗದಕ್ಕೆ ಎಷ್ಟ ಕೊಡ್ತೀನಿ, ನನಗೆ ಅದಕ್ಕೆ ಕೊಡೋದಿಲ್ಲ. ಬರೀ ಯಾವಾಗ ನೋಡಿದ್ರು ಮಗನ ಅಂತಿರ್ತೀಯಲ್ಲ. ಹೋಲ್ ಬಿಡವ್ವ. ನಿಮ್ಮವ್ವ ಅವು ಫೋನ್ ಕೊಟ್ಟಳಾತು. ನನ್ನ ಫೋನ್ ತೊಗೊಂಡು ನೀ ರೀಲ್ಸ್ ಮಾಡು. ನನಗೂ ಫೋನ್ ಸಿಕ್ತು, ನಾನು ರೀಲ್ಸ್ ಮಾಡ್ತೇನೆ. ಕುಟ್ಟು ಫೋನ್ ಕೊಡು, ಊಟ ಮಾಡೀಗ. ಫೋನ್ ಕೊಡ್ರಿ, ಇಲ್ಲೇ ಊಟ ಮಾಡ್ರಿ ಅಂತ. ಫೋನ್ ಸಿಕ್ತು, ನಾವು ಊಟ ಮಾಡ್ತೇವೆ. ಆಯ್ತು ತಗೋಪ್ಪ, ಫೋನ್ ತೊಗೊಂಡ್ರ ಊಟ ಮಾಡ್ರಿ. ಊಟ ಮಾಡ್ರಿ ಜಲ್ದಿ. ಆತ್ ಬರ್ರಿ, ಊಟ ಆತಲ್ ಮಕ್ಕೋ ಬರ್ರಿ. ಎದ್ ಬರ್ರಿ. ದೃಶ್ಯ 2, ಪರಿವಾರ 2ರ ಮನೆಯಲ್ಲಿ ನಡೆಯುವಂತಹ ಘಟನೆ. ಅಮ್ಮ ನಮ್ಮ ಆರ್ವಿಯ ಸ್ಕೂಲ್ ಒಳಗ ಹೊಸ ಪ್ರೇಯರ್ ಸಾಂಗ್ ಹೇಳ್ಕೊಟ್ಟಾರ. ಓ ಹೌದಾ, ಗುಡ್. ಓಕೆ, ಕೈಕಾಲು ಮುಖ ತೊಳ್ಕೊಂಬಾಕಂದ. ಅಮ್ಮ ನನ್ನ ಬ್ಯಾಗ್ ಒಂದು ಕಡೆ ಇಟ್ಟು ನನ್ನ ಟಿಫಿನ್ ಬ್ಯಾಗ್ ಒಳಗೆ ಡಬ್ಬಿ ತಿಕ್ಕಾಕಿಟ್ಟೇನಮ್ಮ. ಚಲೋ ಆತ್ ತಗೋರ್ವಾ. ಹೋಗು. ಅಯ್ಯಣ್ಣ, ನಾನು ಈಗಿಂತನೇ ಸ್ಕೂಲಿಂದ ಬಂದೆ. ನಾನು ಕಸ ಗುಡಿಸ್ತೇನೆ, ನೀನು ದೀಪ ಹಚ್ಚು. ಆಮೇಲೆ ಇಬ್ರು ಕೂಡಿ ಅಭ್ಯಾಸ ಮಾಡೋಣ. ಆಯ್ತು. ಏನ್ರಿ, ನಮ್ಮ ಮಕ್ಳು ನೋಡಿದ್ರೆ ಎಷ್ಟು ಖುಷಿ ಆಕೈತಲ್ಲ. ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗಾರ, ನೋಡಿದ್ರೆ ಖುಷಿ ಆಕೈತಿ. ಹೌದು, ಇದೆಲ್ಲ ಮೊದ್ಲಿಂದ ಬಂದಿರೋ ಸಂಸ್ಕಾರತೆ ಅಲ್ವಾ. ಎಲ್ಲ ದೇವ್ರ ಕೃಪೆ. ಹಾ ಮಗ, ನೀನು ಯಾವುದೋ ಬುಕ್ ಕೇಳಿದ್ದೆಲ್ಲ, ನಾನು ನೆನಪೇ ಹರಿದೆ. ನನಗೆ 4th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಫೇರ್ ಬುಕ್ ಬೇಕಾಗಿತ್ತಪ್ಪ. ಅಪ್ಪ ನನಗೂ ಸೈನ್ಸ್ ಪ್ರಾಜೆಕ್ಟಿಗೆ ಮಟೀರಿಯಲ್ಸ್ ಬೇಕಾಗಿತ್ತಪ್ಪ. ನಾನು ಲಿಸ್ಟ್ ಮಾಡ್ಕೊಡ್ತೇನೆ, ನೀ ತಗೊಂಬ. ಆಯ್ತಮ್ಮ, ತರ್ತೀನಿ, ನೀವು ಅಭ್ಯಾಸ ಮಾಡ್ಕೋರಿ. ದೃಶ್ಯ 3, ಮೊದಲನೇ ಪರಿವಾರದಲ್ಲಿ 10 ವರ್ಷಗಳ ನಂತರ ನಡೆಯುವಂತಹ ಘಟನೆ. ಅಪ್ಪ, ಬರ್ತಾ ನಂಗೆ ಈಗ ಯಾಕೋ ನೆಮ್ಮದಿನೇ ಇಲ್ಲ. ಈ ಆನ್ಲೈನ್ ಗೇಮ್ ಅನ್ನು ನನ್ನ ಜೀವನ ಹಾಳು ಮಾಡ್ತಪ್ಪ. ಮಮ್ಮಿ ಈಗೀಗ ಸೋಷಿಯಲ್ ಮೀಡಿಯಾದೊಳಗೆ ಫೋಟೋ ಮತ್ತು ಮೆಸೇಜಸ್ ಬೇರೆ ಏನೇನೋ ಬರಾಕತ್ತಾವು. ನನಗೆ ಟೆನ್ಷನ್ ಆಗ್ಬಿಟ್ಟೈತಿ. ಮೊದಲೇದಾಗಿ ಹೇಳ್ಬೇಕಂತಂದ್ರೆ ನಿಮ್ಮನ್ನು ಬೆಳೆಸೋ ರೀತಿನ ತಪ್ಪಾಗೈತಿ. ಮುಂಜಾನೆಯಿಂದ ಮತ್ತು ಸಂಜೆ ಮಟ್ಟ ಫೋನ್ ಕೊಡ್ತೀವಿ ನಿನಗೆ, ನಾವು ಬೆಳೆಸೋ ರೀತಿನ ತಪ್ಪಾಗ್ಬಿಟ್ಟೈತಿ. ಮೊದ್ಲಿಂದನ ನಾವು ನಿಮಗೆ ಚಂದಾಗಿ ಬಳಸಿದ್ವಂದ್ರೆ ನಮಗೆ ಈ ಪರಿಸ್ಥಿತಿನೇ ಬರ್ತಿದ್ದಿಲ್ಲ. ಇನ್ನು ಮುಂದಾರ ನೆಟ್ಟಾಗಿ
ಮುಂದರ ಚಂದಂಗಿರು ಅಂತ ಬರ್ರಿ. ಇನ್ ಮುಂದರ ಚಂದಂಗ ಇರುರಂತ ಬರ್ರಿ. ದೃಶ್ಯ 4. 10 ವರ್ಷಗಳ ನಂತರ ಪರಿವಾರ 2ರಲ್ಲಿ ನಡೆಯುವಂತಹ ಘಟನೆ. ಅಪ್ಪ ನಾ 10th RV ಸ್ಕೂಲ್ ಒಳಗೆ ಫಸ್ಟ್ ರ್ಯಾಂಕ್ ಬಂದೇನಪ್ಪ. ನಾ ಇಡೀ RV ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬಂದೇನಿ. ನೀ ಆನ್ಲೈನ್ ಕ್ಲಾಸಸ್ ವಿಡಿಯೋಸ್ ತೋರಿಸಿದಲ್ಲ, ಅದು ಭಾಳ ಹೆಲ್ಪ್ಫುಲ್ ಆದ ನಂಗೆ. ಏ ಅಣ್ಣ, ನಾನು ನಿಂಗಿಂತ ಜಾಸ್ತಿ ನಮ್ಮ ಸ್ಕೂಲ್ನಲ್ಲಿ ರಾಜ್ಯ ಮಟ್ಟ ಕರಾಟಿ ಸ್ಪರ್ಧೆಯಲ್ಲಿ ನಾನು ಸಹ ಭಾಗವಹಿಸಿದ್ದೆ. ನಾನು ಸಹ ಫಸ್ಟ್ ರ್ಯಾಂಕ್ ಪಡೆದಿದ್ದೇನೆ. ಅಮ್ಮ, ನೀನು ನನಗೆ ಕರಾಟಿ ಕ್ಲಾಸಿಗೆ ಕಳಿಸಿದಲ್ಲ, ಅದು ಭಾಳ ಹೆಲ್ಪ್ಫುಲ್ ಆತ. ಅಪ್ಪ ಅಮ್ಮ ಆಶೀರ್ವಾದ. ಇದ್ರಾಗ ನಮ್ದೇನಿಲ್ವಾ? ಇದ್ರಾಗ ನಮ್ದೇನಿಲ್ಪ, ಎಲ್ಲ ದೇವ್ರ ಕೃಪೆ, ಎಲ್ಲ ಹಿರಿಯರ ಆಶೀರ್ವಾದ. ಬರೀ ಊಟ ಮಾಡಿರ. ಬರ್ರಿ ಬರ್ರಿ ಊಟ ಮಾಡೋಣ. ದೃಶ್ಯ 5. ಮೊದಲನೇ ಪರಿವಾರದಲ್ಲಿ ಕೆಲವು ವರ್ಷಗಳ ನಂತರ ನಡೆಯುವಂತಹ ಘಟನೆ. ಅಪ್ಪ, ನಂಗೀಗ ಯಾಕೋ ಮನೆ ಜವಾಬ್ದಾರಿ ನಿಭಾಯಿಸಕ ಆಗವಲ್ದ, ಮತ್ ನೌಕರಿ ಮಾಡಕ್ಕೂ ಆಸೆ ಆಗವಲ್ದಪ್ಪ. ಹಂಗೆಲ್ಲ ಅಂದ್ರೆ ಹೆಂಗಪ್ಪ? ಮುಂದೆ ನೀವು ಭಾಳ ಬದುಕಬೇಕಾದರು. ಈಗ ನಾ ಇರೋ ತನಕ ನಾನು ನಿಮಗೆ ದುಡಿದಾಗ್ತೀನಿ. ಮುಂದೆ ನಿಮ್ಮ ಜೀವನ ನೀವೇ ನೋಡ್ಕೋಬೇಕಾಗತ್ತಲ್ಲ. ಮಮ್ಮಿ ನನಗೆ ಮದ್ವೆ ಮಾಡೋದು ಇಷ್ಟ. ಮಮ್ಮಿ ನನಗೆ ಮದ್ವೆ ಮಾಡೋದು ಇಷ್ಟ ಇಲ್ಲ. ಮತ್ತು ಮದ್ವೆ ಮಾಡಿದಾಗ ಅವ್ರ ಮನೆಗೆ ಹೋಗಿ ಅವ್ರ ಕೆಲಸನೂ ನನಗೆ ಮಾಡೋಕ್ಕಾಗೋದಿಲ್ಲ, ಮತ್ತು ಅವ್ರ ಜೊತೆ ನನಗೆ ಇರೋಕ್ಕೂ ಆಗೋದಿಲ್ಲ. ನಿಮ್ಮ ಗತೆ ಅಲ್ಲೇನು ಜಗಳ ಮಾಡಕತ್ರ? ಇನ್ಮ್ಯಾಲಿಂದ ನಾವು ಜಗಳ ಮಾಡೋದಿಲ್ವಾ? ನೀವು ಹೊಂದ್ಕೊಂತ ಬಾಳ್ರಂತ. ಹಂಗೆಲ್ಲ ಮಾಡಿದ್ರೆ ಹೆಂಗೆ? ಮತ್ತು ಚಂದಂಗ ಹೊಂದ್ಕೊಂಡು ಬಾಳ್ಬೇಕು ನೀನು. ದೃಶ್ಯ 6. ಎರಡನೇ ಪರಿವಾರದಲ್ಲಿ ಕೆಲವು ವರ್ಷಗಳ ನಂತರ ನಡೆಯುವಂತಹ ಘಟನೆ. ಅಪ್ಪ, ನಾ IAS ಎಕ್ಸಾಮ್ ಒಳಗೆ ಪಾಸ್ ಆಗಿ ಆಫೀಸರ್ ಆಗ್ಯಾನಪ್ಪ. ಹೌದಪ್ಪ, ನಂಗೆ ಭಾಳ ಖುಷಿ ಆಯ್ತು ನೋಡಿ. ನನ್ನ ಕನಸನ್ನೆಲ್ಲ ನೀ ನನಸು ಮಾಡಿಬಿಟ್ಟು. ನಿಮ್ಮ ಶಿಕ್ಷಕರಿಗೆ ಕುಟುಂಬಕ್ಕೆಲ್ಲ ಹೇಳಿ ಅನ್ಪ. ಅವ್ರಿಗೆ ಹೇಳಿದ್ರೆ ನಂಗೆ ಭಾಳ ಖುಷಿ ಪಡ್ತಾರೆ ನೋಡಪ್ಪ. ಅಮ್ಮ, ನಾ MBBS ನಲ್ಲಿ ಪಾಸ್ ಆಗಿ ಡಾಕ್ಟರ್ ಆಗಿದ್ದೇನೆ. ಅಮ್ಮ, ಮತ್ತು ಬೇರೆಯವ್ರು ಹುಡುಗಿರ್ತಾರ, ಆ ಹುಡುಗ್ಬೇಕು ಈ ಹುಡುಗ್ಬೇಕಂತ ಏನೂ ಅನ್ನಂಗಿಲ್ಲ. ನೀವು ತೋರಿಸಿದ ಹುಡುಗನೇ ಮದುವೆಯಾಗಿ ಎಜುಕೇಷನ್ ಅಲ್ಲೂ ಸ್ಟಾರ್ಟ್ ಮಾಡ್ತೇನೆ. ಹೌದವ್ವ, ಚಲೋ ಆಯ್ತು ಬಿಡಿ. ಇದ ಗುಣನ ಕೊನೆತನ ಇಟ್ಕೋರಿ. ಮುಂದೆ ನಿಮ್ಮ ಮಕ್ಕಳಿಗೂ ಇದ ಗುಣನ ಹೇಳ್ಕೊಡಿ. ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡೋ ಬದ್ಲಿ ನಿಮ್ಮ ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ರಿ. ದೃಶ್ಯ 7. ಎರಡು ಪರಿವಾರದ ಗಂಡು ಮಕ್ಕಳು ಸ್ನೇಹಿತರಾಗಿರುತ್ತಾರೆ. ಅವರು ಚರ್ಚಿಸುವಂತಹ ಸಂದರ್ಭ. ನಮಸ್ಕಾರ ಅವಿನಾಶ್. ಯಾರು ನೀ? ನಂಗೇನು ಗೊತ್ತಾಗೋಲ್ದಲ್ಲ. ನಾನು ನಿನ್ ಗೆಳೆಯ ಸಂಪ್ರೀತ್. ಸಂಪ್ರೀತ್, ನೀ ಏನ್ ಮಾಡಕತ್ತೀವ? ನಾ IAS ಆಫೀಸರ್ ಆಗೇನಿ. ನೀ ಏನಾಗಿ? ನಾ ಏನೂ ಆಗಿಲ್ಲ. ಬೇಜಾರಾಗಬೇಡ. ನಾನು ನಮ್ಮ ಆಫೀಸ್ ಒಳಗೆ ನಿಂಗೆ ಜಾಬ್ ಕೊಡಿಸ್ತೇನೆ ತಗೋ. ಥ್ಯಾಂಕ್ ಯು.
ಈ ನಾಟಕದಿಂದ ನಮಗೆ ತಿಳಿಯುವ ಸಂದೇಶವೇನೆಂದರೆ, ನಮ್ಮ ಮಕ್ಕಳನ್ನು ನಾವು ಅತಿಯಾಗಿ ಮುದ್ದು ಮಾಡುವುದರಿಂದ ಮುಂದೊಂದು ದಿನ ಅದು ನಮಗೆ ವಿಷವಾಗಿ ಪರಿಣಾಮವಾಗಬಹುದು. ಮತ್ತು ಮೊಬೈಲ್ ನೋಡುವುದು ತಪ್ಪಲ್ಲ, ಆದರೆ ದುರುಪಯೋಗ ಮಾಡಿಕೊಳ್ಳುವುದು ತಪ್ಪು. ನಾವು ಮೊಬೈಲ್ ಕೊಡುವುದು ತಪ್ಪಲ್ಲ, ಆದರೆ ಮಕ್ಕಳು ಅದರಲ್ಲಿ ಏನು ನೋಡುತ್ತಾರೋ ಏನು ಮಾಡುತ್ತಾರೆ ಎಂದು ತಿಳಿಯದೆ ನಿರ್ಲಕ್ಷ್ಯವಾಗಿ ಮೊಬೈಲನ್ನು ಕೊಡುವುದು ತಪ್ಪು. ಇಷ್ಟು ಹೇಳಿ ನಮ್ಮ ನಾಟಕವನ್ನು ಮುಗಿಸುತ್ತೇವೆ. ಧನ್ಯವಾದಗಳು.